पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुವೆ. ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಜನವರಿ 2026. ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ದಿವಸ ಅಂದ್ರೆ ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನಗಳು ಹೇಗಿದೆ ಅಂತ ನೋಡೋದಾದ್ರೆ, ಶನಿ ಗ್ರಹವು ಮೀನ ರಾಶಿನಲ್ಲಿದ್ದು, ರಾಹು ಗ್ರಹವು ಕುಂಭ ರಾಶಿನಲ್ಲಿದ್ದು, ಹಾಗೆ ಗುರು ಗ್ರಹವು ಮಿಥುನ ರಾಶಿನಲ್ಲಿದೆ, ಹಾಗೆ ಕೇತು ಗ್ರಹವು ಸಿಂಹ ರಾಶಿನಲ್ಲಿದೆ. ಹಾಗಿದ್ರೆ ಇನ್ನು ಉಳಿದ ಗ್ರಹಗಳ ಅಂದ್ರೆ ಶುಕ್ರ ಗ್ರಹವು 13ನೇ ತಾರೀಕು ತಾನು ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನ ಮಾಡ್ತಿದ್ದಾನೆ. ಹಾಗೆ ಸೂರ್ಯ 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಮಾಡ್ತಿದ್ದಾನೆ. ಇನ್ನು ಮಂಗಳ ಗ್ರಹವು ಜನವರಿ 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ಬುಧ ಗ್ರಹವು ಜನವರಿ 17ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ನಾನಾಗ್ಲೇ ಹೇಳ್ದಂಗೆ ಶನಿ ಗ್ರಹ ತನ್ನ ಅದೇ ಸ್ಥಾನದಲ್ಲಿ ನಕ್ಷತ್ರನ ಬದಲಾವಣೆ ಮಾಡ್ಕೊಂಡು ಮುಂದುವರಿತಾ ಇದ್ದಾನೆ. ಇನ್ನು ಕುಂಭ ರಾಶಿಯವರ ಜನವರಿ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡಕ್ ಹೋದ್ರೆ, ನೋಡಿ, ಕುಂಭ ರಾಶಿಯವರಿಗೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿ, ವಿದೇಶ ಜೊತೆಲಿ ಸ್ವಲ್ಪ ಸಂಪರ್ಕ ಇಟ್ಕೊಳ್ಳುವಂಥದ್ದು ಅಥವಾ ವಿದೇಶ ಪ್ರಯಾಣ ಮಾಡುವಂಥದ್ದು ಅಥವಾ ಆಧ್ಯಾತ್ಮಿಕ ವಿಚಾರಗಳ ಮೇಲೆ ಸ್ವಲ್ಪ ಫೋಕಸ್ ಮಾಡುವಂತ ಒಂದು ಸನ್ನಿವೇಶ ಕೂಡ ಶುರು ಆಗತ್ತೆ. ಯಾಕೆ ಅಂತಂದ್ರೆ ಸೂರ್ಯ, ಮಂಗಳ, ಬುಧ ಮತ್ತೆ ಶುಕ್ರ ಗ್ರಹಗಳು ನಿಮ್ಮ ವ್ಯಯಸ್ಥಾನದಲ್ಲಿ ಅಂದ್ರೆ ನಷ್ಟದ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಈ ತಿಂಗಳು ಸ್ವಲ್ಪ ಜಾಗೃತಿಯಿಂದ ಇರೋದು ತುಂಬಾ ಒಳ್ಳೇದು. ಆರ್ಥಿಕ ಮತ್ತೆ ಖರ್ಚು ಹೇಗಿರುತ್ತೆ ಅಂತ ನೋಡಿದ್ರೆ, ನಿಮ್ಮ 12ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇರೋದ್ರಿಂದ ಖರ್ಚುಗಳು ಹೆಚ್ಚಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅನಗತ್ಯ ಖರ್ಚುಗಳು ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಅದನ್ನ ನೀವು ನಿಯಂತ್ರಿಸ್ಕೋಬೇಕಾಗುತ್ತೆ. ಮತ್ತೆ ಸ್ವಲ್ಪ ಬಜೆಟ್ ಹಾಕೊಂಡು ಪ್ಲಾನ್ ಮಾಡ್ಕೊಂಡು ಏನಾದ್ರು ಕೆಲಸ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಏನು ಈ ತರ ಇದ್ದಕ್ಕಿದ್ದಂಗೆ ಖರ್ಚು ಏನ್ ಬರ್ತದೆ ಅದನ್ನ ನೀವು ತಡೆಗಟ್ಟಬಹುದು. ಹಾಗೆ ನಿಮ್ಗೆ ವಿದೇಶಿ ಮೂಲಗಳಿಂದ ಅಥವಾ ದೂರದ ಸ್ಥಳಗಳಿಂದ ಹಣ ಬರುವಂತ ಒಂದು ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಹಾಗೆ ನಿಮ್ಮ 1ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಅನಿರೀಕ್ಷಿತವಾಗಿ ಹಣಕಾಸಿನ ಅವಕಾಶಗಳು ಬರುವಂತದ್ದು, ಆದ್ರೆ ಅವುಗಳಲ್ಲಿ ಅಪಾಯ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಎಲ್ಲೋ ದಿಢೀರಂತ ಹಣ ಬರ್ತಾ ಇದೆ ಅಂತಂದ್ರೆ ಕೆಲವೊಂದು ನೆಗೆಟಿವಿಟಿ ಕೂಡ ಇರುತ್ತೆ. ಹಣ ಅಂತ ಇದ್ದ ಜಾಗದಲ್ಲಿ ಅಪಾಯನೂ ಕೂಡ ಕಟ್ಟಿದ್ ಬುತ್ತಿ ಅಲ್ವಾ. ಸೊ ಕೇರ್ಫುಲ್ ಆಗಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳಿ. ಹಾಗೆ ವೃತ್ತಿ ಕೆಲಸ ಅಂತ ನೋಡಿದಾಗ, ಕೆಲಸ ಸ್ಥಳದಲ್ಲಿ ಸ್ವಲ್ಪ ದೂರ ಪ್ರಯಾಣ ಅಥವಾ ವಿದೇಶ ಸಂಪರ್ಕ ಹೊಂದುವಂಥದ್ದು ಈ ತಿಂಗಳು ಸ್ವಲ್ಪ ಅನುಕೂಲಕರವಾಗಿದೆ. ಯಾರಾದ್ರೂ ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು ಏನೋ ಜಾಬ್ ಪರ್ಪಸ್ಗೆ ಅಥವಾ ಎಜುಕೇಶನ್ ಪರ್ಪಸ್ಗೆ ಅಂದ್ರೆ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಕೆಲವರು ತಮ್ಮ ಕೆಲ್ಸಗಳಿಗೋಸ್ಕರ ಒಂದು ಸ್ಥಳಾಂತರ ಆಗೋದು ಅಂದ್ರೆ ತಮ್ಮ ಕೆಲ್ಸದ ಪರ್ಪಸ್ಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂತ ಒಂದು ಸಾಧ್ಯತೆಗಳು ಇರುತ್ತೆ. ಅಥವಾ ಯಾರಾದ್ರೂ ಮನೆಗಳನ್ನ ಬದಲಾವಣೆ ಮಾಡುವಂತ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ಇನ್ನು ಆರೋಗ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದ್ರೆ ನಿಮ್ಮ ಶಕ್ತಿ, ಉತ್ಸಾಹ ಎಲ್ಲಾನು ಜಾಸ್ತಿ ಇರುತ್ತೆ. ಆದ್ರೆ ನಿಮ್ಮ 12ನೇ ಮನೆಯಲ್ಲಿ ರಾಹು ಸಂಚಾರ ಇರೋದ್ರಿಂದ ಸ್ವಲ್ಪ ನಿದ್ದೆಗೆ ಸಂಬಂಧಪಟ್ಟಿರುವಂತ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ನೀವು ಜಾಗರೂಕರಾಗಿರ್ಬೇಕಾಗತ್ತೆ. ನೋಡಿ, ಇನ್ನು ಕುಂಭ ರಾಶಿಯವರು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ, ಹನುಮಾನ್ ಚಾಲಿಸ ಹೇಗ್ ಬರುತ್ತೆ ಅದೇ ತರ ಶನಿ ಚಾಲಿಸ ಅಂತ ಕೂಡ ಬರುತ್ತೆ. ಅದನ್ನ ಕೂಡ ನೀವು ಪಠನೆ ಮಾಡೋದು ಅಥವಾ ಕೇಳೋದ್ರಿಂದನೂ ಕೂಡ ಶನಿಯಿಂದ ನಿಮ್ಗೆ, ಶನಿ ಗ್ರಹದಿಂದ ಏನು ನೆಗೆಟಿವಿಟಿ ಆಗ್ತಿದೆ ಅಥವಾ ಅವರು ನಿಮ್ಮ ರಾಶಾಧಿಪತಿ ಆಗಿರೋದ್ರಿಂದ ಅವ್ರನ್ನ ಮತ್ತಷ್ಟು ಬಲಪಡಿಸೋದಕ್ಕೂ ಕೂಡ ನೀವು ಈ ಮಾರ್ಗನ ನೀವು ಮಾಡ್ಲೇಬೇಕಾಗತ್ತೆ. ಹಾಗೆ ನೀವು ಸ್ವಲ್ಪ ನಿರ್ಗತಿಕರಿಗೆ, ಬಡವರಿಗೆ ಸ್ವಲ್ಪ ನಿಮ್ ಕೈಲಿ ಆದಷ್ಟು ನೀವು ಸಹಾಯನ ಮಾಡ್ಬೇಕು. ಹಾಗೆ ಹಿರಿಯರಿಗೆ ಕೂಡ ನಿಮ್ ಕೈಲಿ ಆಗಿದ್ದು ಏನು ಸ್ವೆಟರ್ ಕೊಡ್ಸೋಂಥದ್ದು ಅಥವಾ ಮೆಡಿಸಿನ್ ಕೊಡ್ಸೋಂಥದ್ದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಶನಿಯ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ. ಹಾಗೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋಕ್ಕೋಸ್ಕರ ಪ್ರತಿದಿನ ನೀವು ಓಂ ನಮಃ ಶಿವಾಯ ಅನ್ನೋಂಥ ಮಂತ್ರನ ಜಪ ಮಾಡಿ. ಎಷ್ಟೊತ್ತಿನಾದ್ರೂ ಸರಿ, 11 ಸತಿ ಜಪ ಮಾಡಿದ್ರು ಪರವಾಗಿಲ್ಲ. ಅದೆಲ್ಲ ತುಂಬಾ ಸುಲಭವಾಗಿರುವಂತ ಒಂದು ಜಪ ಅಲ್ವಾ. ಕೂತ್ಕೊಂಡು ಇದನ್ನ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ನೆಗೆಟಿವಿಟಿ ಏನು ತಪ್ಪುತ್ತೆ. ಆದ್ರೂ ನೀವು ನಿಮ್ಮ ಮನೆಯ ಆಗ್ನೇಯ ದಿಕ್ಕದಲ್ಲಿ ಮತ್ತೆ ವಾಯುವ್ಯ ದಿಕ್ಕನ್ನ ನೀವು ಸ್ವಚ್ಛವಾಗಿ ಇಟ್ಕೊಬೇಕಂದ್ರೆ, ನಿಮ್ಮನೆ ಅಗ್ನಿ ಮೂಲೆ ಮತ್ತೆ ವಾಯುವ್ಯ ಮೂಲೆ ಏನಿದೆ, 2 ಮೂಲೆಗಳನ್ನು ಕೂಡ ನೀವು ಸ್ವಚ್ಛವಾಗಿ ಇಟ್ಕೊಬೇಕಾಗತ್ತೆ. ಅದು ಇದು ಕಸಗಳನ್ನ ತಗೊಂಡೋಗಿ ಇಡೋದ್ರಿಂದನೂ ಕೂಡ ನಿಮ್ಗೆ ಏನೋ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನೀವು ಪ್ರತಿದಿನ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು. ಹಾಗೆ ನೀವೇನಾದ್ರೂ ಯಾರಾದ್ರೂ ಹೊಸ ಅಪರಿಚಿತರು ಏನಾದ್ರು ಬಂದು ನಿಮ್ಮ ವ್ಯವಹಾರದಲ್ಲಿ ಪಾಲ್ಗೊಳ್ತಿದ್ದಾರೆ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅದರಿಂದ ನೆಗೆಟಿವಿಟಿ ಆಗೋ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಅದನ್ನ ನೀವು ತಪ್ಪಿಸೋದು ಒಳ್ಳೇದು. ನೀವೇನಾದ್ರೂ ಜಾತಕನ ವಿಮರ್ಶೆ ಮಾಡಿಸ್ಕೊಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೋಬಹುದು. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನಾನು ಮತ್ತೆ ನಿಮ್ಮ ಮುಂದಿನ ತಿಂಗಳ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.